ಇನ್ನು ದರ್ಶನ್ ಗ್ಯಾಂಗ್ ಸ್ಟೋರಿಗೆ ಬರೋದಾದ್ರೆ ದರ್ಶನ್ ಗ್ಯಾಂಗ್ಗೆ ಸದ್ಯ ಕಂಟಕ ಎದುರಾಗಬಹುದಾದಂತಹ ಒಂದಷ್ಟು ಲಕ್ಷಣಗಳು ಸಾಕ್ಷ್ಯಗಳ ರೂಪದಲ್ಲಿ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಶವ ವಿಲೇವಾರಿಗೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು. ಆದ್ರೆ ಆ ಪ್ಲಾನ್ ತಲೆ ಕೆಳಗಾಗಿತ್ತು. ಎಲ್ಲವೂ ಕೂಡ ಅಂದುಕೊಂಡಂತೆ ಆಗ್ಲಿಲ್ಲ. ಪರಿಣಾಮ ಎಡವಟ್ಟನ್ನ ಮೈ ಮೇಲೆ ತಂದುಕೊಂಡಿದ್ದಾರೆ. ಏನ್ ಹಾಗಾದ್ರೆ ಇವರು ಅಂದುಕೊಂಡದ್ದು? ಅಲ್ಲಿ ಫೇಲ್ ಆಗ್ಲಿಕ್ಕೆ ಕಾರಣ ಏನು? ಇವರ ಪ್ಲಾನ್ ಏನಾಗಿತ್ತು ಅಥವಾ ಪ್ಲಾನ್ ವಿಫಲಗೊಳಿಸಿದವರು ಯಾರು? ಆ ಬಗ್ಗೆ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಎಡವಟ್ಟಿನಿಂದಲೇ ತಗಲಾಕೊಂಡಂತಹ ಡಿ ಗ್ಯಾಂಗ್ ರಾಜಕಾಲುವೆಗೆ ಶವ ಎಸಿಬೇಕು ಅಂತ ಬಂದು ಬಟ್ಟೆ ಮಾತ್ರ ಎಸ್ತು ಹೋಗಿದ್ದಾರೆ. ರಾಜಕಾಲುವೆ ದಡದಲ್ಲಿ ಮೃತದೇಹವನ್ನು ಎಸ್ತು ಹೋಗಿದ್ರು ಡಿ ಗ್ಯಾಂಗ್. ಶವ ಎಸೆಯೋ ಜಾಗದಲ್ಲಿ ಬಟ್ಟೆ ಎಸ್ತು ಹೋಗಿದ್ದಂತಹ ಆರೋಪಿಗಳು ಬಟ್ಟೆ ಎಸೆಯೋ ಜಾಗದಲ್ಲಿ ಶವವನ್ನು ಇಟ್ಟು ಹೋಗಿದ್ರು. ಯಾಕೆ ರಾಜಕಾಲುವೆಯಲ್ಲಿ ಶವ ಬಿಸಾಕಿಲ್ಲ ಎಂಬ ಆಯಾಮದಲ್ಲಿ ತನಿಖೆಯನ್ನು ನಡೆಸಿದ್ದಾರೆ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಶವವನ್ನು ರಾಜಕಾಲುವೆ ಒಳಕ್ಕೆ ಹಾಕ್ಬಿಟ್ಟಿದ್ರೆ ಇಷ್ಟು ಆರೋಪಿಗಳನ್ನು ಅಷ್ಟು ಕ್ವಿಕ್ಕಾಗಿ ಬಂಧನಕ್ಕೆ ಒಳಪಡಿಸಿ ತನಿಖೆಯನ್ನು ನಡೆಸಿ ಈ ಹಂತಕ್ಕೆ ತರಲಿಕ್ಕೂ ಸಾಧ್ಯ ಆಗ್ತಿರಲಿಲ್ಲ. ತುಂಬ ವಿಳಂಬ ಆಗ್ತಿತ್ತು. ಯಾಕೆ ಆ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡಿಲ್ಲ? ಇಷ್ಟೆಲ್ಲ ಪ್ಲಾನ್ ಮಾಡಿದವರು ಅಂತ ಭಯ ಮತ್ತು ಆತಂಕದಲ್ಲಿ ಮೃತದೇಹ ದಡದಲ್ಲಿ ಎಸ್ತು ಹೋಗಿದ್ರು ಅನ್ನೋ ಅಂಶ ತನಿಖಾ ಹಂತದಲ್ಲಿ ಗೊತ್ತಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ ಇಂದ. ಉಮೇಶ್, ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಯಾರು, ಎಲ್ಲಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚೋದ್ರಿಂದ ಶೆಡ್ ಕರ್ಕೊಂಡು ಬಂದು ಇವ್ರಿಗೆ ಸಿಕ್ಕ ಹಾಗೆಲ್ಲ ಆತನ ಮೇಲೆ ಹಲ್ಲೆ ನಡೆಸೋವರೆಗೂ ಕೂಡ ಪ್ಲಾನ್ ಕರೆಕ್ಟಾಗೇ ಹೋಗಿದೆ. ಫೇಲ್ ಆಗಿದ್ದೆಲ್ಲಿ, ಯಾರಿಂದ? ದಿವ್ಯಜ್ಯೋತಿ, ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ನಂತರದಲ್ಲಿ ಆ ಶವವನ್ನು ಎಲ್ಲಿ ಬಿಸಾಕಬೇಕು ಅನ್ನೋ ನಿಟ್ಟಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಆ ಶೆಡ್ಡಲ್ಲೇ ಪ್ಲಾನ್ ನಡೆಯುತ್ತೆ. ಆ ಪ್ಲಾನ್ ಪ್ರಕಾರ ರೇಣುಕಾಸ್ವಾಮಿ ಆ ಮೃತದೇಹವನ್ನು ಕೆಂಗೇರಿ ಬಳಿಯ ವೃಷಭಾವತಿ ಕಾಲುವೆಗೆ ಎಸೆಯೋದು ಮತ್ತು ಆ ರಕ್ತದ ಕಲೆಗಳು ಆರೋಪಿಗಳು ಧರಿಸಿದ್ದಂಥ ಬಟ್ಟೆಗಳೇನಿದ್ವು ಅವು ರಕ್ತ ಕಲೆಗಳಾಗಿದ್ವು. ಆ ಬಟ್ಟೆಗಳನ್ನು ಸೇರಿದಂತೆ ರೇಣುಕಾಸ್ವಾಮಿ ಬಟ್ಟೆಗಳನ್ನು ತೆಗೆದು ಆ ಸುಮ್ನಹಳ್ಳಿ ಮೆಟ್ರೋ ಸ್ಟೇಷನ್ ಹಿಂಭಾಗ ಏನು ಸುಮ್ನಹಳ್ಳಿಯ ರಾಜಕಾಲುವೆಗೆ ಹಾಕಬೇಕು ಅನ್ನೋ ನಿಟ್ಟಲ್ಲಿ ಪ್ಲಾನ್ ಆಗಿತ್ತು. ಅದರಂತೆ ಅಲ್ಲಿ ಶೆಡ್ನಿಂದ ಮೃತದೇಹ ತೆಗೆದುಕೊಂಡು ಅವತ್ತು ತಡರಾತ್ರಿ ಅಲ್ಲಿಂದ ಹೊರಟಿರುವಂಥದ್ದು. ಹೊರಟ ನಂತರದಲ್ಲಿ ಏನು ರೇಣುಕಾಸ್ವಾಮಿ ಕೊಲೆಯಾದ ಆ ಸಂದರ್ಭದಲ್ಲಿ ಗಾಬರಿಯಾದಂಥ ಆರೋಪಿಗಳು ನೇರವಾಗಿ ಶವವನ್ನು ತಂದು ಸುಮ್ನಹಳ್ಳಿ ಹತ್ರ ಹಾಕ್ತಾರೆ. ಆತ ಧರಿಸಿದ್ದಂಥ ಬಟ್ಟೆಗಳು, ಆರೋಪಿಗಳು ಧರಿಸಿದ್ದಂಥ ರಕ್ತದ ಕಲೆಗಳ ಬಟ್ಟೆಗಳು ಅವನ್ನ ತೆಗೆದುಕೊಂಡು ಕೆಂಗೇರಿ ಬಳಿಯ ಋಷಭಾವತಿ ಕಾಲುವೆಯಲ್ಲಿ ಇಸ್ತು ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಪೊಲೀಸರ ತನಿಖೆ ವೇಳೆಯಲ್ಲಿ ಈ ಅಂಶ ಕೂಡ ಗೊತ್ತಾಗಿರುವಂಥದ್ದು. ಮತ್ತು ಶವವನ್ನು ಎಸೆಯಕ್ಕೆ ಬಂದಂಥ ವೇಳೆಯಲ್ಲೂ ಕೂಡ ಆತಂಕಕ್ಕೆ ಒಳಗಾಗಿ ಅದನ್ನು ಮಧ್ಯಕ್ಕೆ ಎಸಿಬೇಕಾಗಿತ್ತು. ಅದರ ಬದಲಾಗಿ ಅಲ್ಲೇ ರಾಜಕಾಲುವೆಯ ಕಸದ ಮಧ್ಯದಲ್ಲಿ ಸೈಡಲ್ಲೇ ಎಸ್ತು ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಒಂದು ವೇಳೆಯಲ್ಲಿ ಆರೋಪಿಗಳು ಪ್ಲಾನ್ ಪ್ರಕಾರ ಏನಾದರೂ ಶವವನ್ನು ಕೆಂಗೇರಿ ಬಳಿಯ ಋಷಭಾವತಿ ಕಾಲುವೆಗೆ ಎಸ್ತಿದ್ರೆ ಆ ಶವ ಸಿಗೋದಕ್ಕೆ ಲೇಟ್ ಆಗಿರುವಂಥದ್ದು. ಮತ್ತು ಶವ ಸಿಗೋದು ಕೂಡ ಕಷ್ಟವಾಗ್ತಿತ್ತು. ಅಷ್ಟು ವೇಗವಾಗಿ ನೀರು ಹರಿತಾ ಇರುತ್ತೆ, ಅಲ್ಲಿ ತೀರಾ ಕಿಸ್ತಿರುತ್ತೆ. ಹಾಗಾಗಿ 3-4 ದಿವಸಗಳ ಹಂತದಲ್ಲಿ ಶವ ಕೂಡ ಕೊಳೆತೋಗುವ ಸಂದರ್ಭ ಕೂಡ ಇರ್ತಿತ್ತು. ಹಾಗಾಗಿ ಪೊಲೀಸರು ಈ ತನಿಖೆ ವೇಳೆಯಲ್ಲಿ ಇವರು ಮಾಡಿದ ಎಡವಟ್ಟಿನಿಂದಲೇ ಆರೋಪಿಗಳು ಲಾಕ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಮತ್ತೊಂದು ಕಡೆ ಆರೋಪಿಗಳೇನು ಬಟ್ಟೆ ಬಿಸಾಕಿದ್ದಾರೆ ಕೆಂಗೇರಿಯ ಋಷಭಾವತಿ ಕಾಲುವೆಗೆ, ಆ ಬಟ್ಟೆ ಇನ್ನೂ ಕೂಡ ಪತ್ತೆ ಆಗಿಲ್ಲ, ಅಂದರೆ ಅವೆಲ್ಲ ಡಿಸ್ಟ್ರಾಯ್ ಆಗಿದ್ದಾವೆ. ಹಾಗಾಗಿ ಇವರ ಪ್ಲ್ಯಾನ್ ಎಡವಟ್ಟಿನಿಂದಲೇ ಈಗ ತಗಲಾಕೊಳ್ಳುವಂತ ಆಯಿತು ಅಂತೇಳಿ ಈಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ. ಆರಂಭದಲ್ಲಿ ಒಂದು ವಿಷಯ ಬರ್ತಾ ಇತ್ತು, ಅಂದರೆ ಅವರ ಮನೆಯವರಿಗೆ ಬಾಡಿ ಆದರೂ ಸಿಗಲಿ, ಇಲ್ಲೇ ಹಾಕೋಣ ಬಿಡ್ರು ಅಂತ. ಅಂದರೆ ಕಟುಕರು ಹಿಂಗೂ ಯೋಚನೆ ಮಾಡ್ತಾರ ಅಂತ ಡೌಟ್ ಆಗ್ತಿತ್ತು. ಈಗ ಅದಲ್ಲ ಅನ್ನೋದು ಗೊತ್ತಾಗ್ತಾ ಇದೆ.